ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ಅಮ್ಮನ ಮನೇಲಾಗಲಿ ನಮ್ಮ ಅತ್ತೆ ಮನೇಲಾಗಲಿ ಗಣೇಶ ಕೂಡಿಸೋ ಪದ್ಧತಿ ನಮ್ಮ ಮನೇಲಿ ಇಲ್ಲ. ಹಾಗಾಗಿ ನಾವು ಗಣೇಶ ಎಲ್ಲ ಕೂಡಿಸ್ತಿರ್ಲಿಲ್ಲ. ನಮ್ಮ ಮನೆ ಮುಂದೆನೇ ಒಂದು ಖಾಲಿ ಸೈಟ್ ಇದೆ, ಅಲ್ಲಿ ಫುಲ್ ಗರಿಕೆ ಬೆಳೆದಿತ್ತು. ಎಲ್ಲ ಬಂದು ಅಲ್ಲೇ ತೊಗೊಂಡು ಹೋಗ್ತಾಯಿದ್ರು. ನಾನೇನು ಗಣೇಶ ಕೂಡ್ಸಲ್ಲ, ಬಟ್ ಮನೆಯಲ್ಲೇ ಗಣಪತಿ ಮೂರ್ತಿ ಇದೆಯಲ್ಲ, ಡೈಲಿ ಪೂಜೆ ಮಾಡೋದು. ಅದಕ್ಕೇ ಪೂಜೆ ಮಾಡಿದ್ರಾಯ್ತು ಅಂತ ಬೆಳಗ್ಗೆ ಬೇಗ ಎಲ್ಲ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸ್ವಲ್ಪ ಗರಿಕೆ ತೊಗೊಂಡ್ರಾಯ್ತು ಅಂತ ಕೆಳಗಡೆ ಹೋಗಿದ್ದೆ. ಹಳೆ ಮನೇಲಿ ಇದ್ದಾಗ ಎಲ್ಲೆಲ್ಲ ಹುಡುಕ್ತಿದ್ವಿ ನಾವು, ಸಿಗ್ತಾನೆ ಇರಲಿಲ್ಲ. ಇಲ್ಲಿ ಮನೆ ಮುಂದೆನೇ ಇತ್ತಲ್ಲ ಈ ಸರಿ ಗರಿಕೆ, ನನಗೆ ತುಂಬ ಖುಷಿಯಾಗಿಬಿಟ್ಟಿತ್ತು. ಎಷ್ಟು ಬೇಕಷ್ಟು ತೊಗೊಂಡೆ ನಾನು. ಗರಿಕೆನೆಲ್ಲ ಕಿತ್ಕೊಂಡ್ಬಂದು ಪೂಜೆ ಮಾಡಿದ್ರಾಯ್ತು ಅಂತ ಹೇಳಿ ಪೂಜೆ ಮಾಡ್ತಿದ್ದೆ. ಒಂದು ಚಿಕ್ಕದಾಗಿ ನಾನು ಇದು ಇದೆಯಲ್ಲ, ಇದು ಬಂದು ದೀಪಾವಳಿಗೆ ಅಂಥೇಳಿ ತೊಗೊಂಡಿದ್ದೆ. ಆ್ಯಕ್ಚುಲಿ ಅದೆಲ್ಲ ಅಲ್ಲೆಲ್ಲ ಸರೌಂಡಿಂಗ್ ನಾವು ದೀಪ ಹಚ್ಬೋದು. ಅಲ್ಲಿ ಹೂವಿನಿಟ್ಟೆ ನಾನು ಅಲಂಕಾರ ಮಾಡಿದ್ದೆ. ಇವಾಗೇನು ದೀಪ ಹಚ್ಚೋದೆಲ್ಲ ಬೇಡ ಅಂಥೇಳಿ, ಅಂದರೆ ಸಿಂಪಲ್ಲಾಗಿಯೇ ಮನೇಲಿ ಪೂಜೆ ಮಾಡಿದೆ. ಅಂದರೆ ತೋರಣ, ಮಂಟಪ ಎಲ್ಲ ಏನು ಮಾಡಿರಲಿಲ್ಲ, ಗಣೇಶ ಕೂಡಿಸೋ ಆಗಿರಲಿಲ್ಲ ಅಲ್ಲ. ಸೊ ಹಾಗಾಗಿ ಮಂಟಪ ಏನು ಮಾಡಿರಲಿಲ್ಲ, ಇಷ್ಟೇ ಗರಿಕೆ ಮತ್ತು ಹೂನೆಲ್ಲ ಇಟ್ಟು ಪೂಜೆ ಮಾಡಿದ್ದು. ಆಮೇಲೆ ದೇವರಿಗೆ ನೈವೇದ್ಯ ಅಂಥೇಳಿ ನಾವು ಕೊಬ್ಬರಿ ಕಡುಬು ಮಾಡ್ತೀವಿ, ಮೋದಕ ಥರನೇ. ಬಟ್ ಅಂದರೆ ಮೋದಕ ಇರಲ್ಲ, ಅದರಲ್ಲಿ ಸ್ಟಫಿಂಗ್ ಸೇಮ್ ಇರ್ತದೆ. ಇದು ಬಂದು ಗೋಧಿ ಹಿಟ್ಟಿಂದ ಮಾಡೋದು. ಫಸ್ಟು ಒಂದು ಬೌಲ್ ಗೋಧಿ ಹಿಟ್ಟನ್ನು ಸೋಸ್ಕೋಬೇಕು, ಅದನ್ನು ನೀಟಾಗಿ ಸೋಸಾದ್ಮೇಲೆ ಒಂದು ಸ್ವಲ್ಪನೇ ಉಪ್ಪು ಹಾಕಬೇಕು. ಉಪ್ಪು ಬೇಕಂದರೆ ಹಾಕ್ಕೊಳ್ಳಿ, ಇಲ್ದಿದ್ರೆ ಇಲ್ಲ. ಅದಾದಮೇಲೆ ಅಳತೆ ನೋಡಿಕೊಂಡು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಇಡಬೇಕು ಒಂದು ಅರ್ಧ ಗಂಟೆ. ಈ ಕಡೆ ಸ್ಟಫಿಂಗಿಗೆ ಒಣ ಕೊಬ್ಬರಿನ ತುರಿ ಮಾಡ್ಕೋಬೇಕು. ಅದರಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು. ರುಚಿ ನಿಮ್ಗೆ ನೋಡ್ಕೊಳ್ಳಿ, ಜಾಸ್ತಿ ಬೆಲ್ಲ ಬೇಕಂದರೆ ಜಾಸ್ತಿ ಬೆಲ್ಲ ಹಾಕಿ. ಅದಾದಮೇಲೆ 4-5 ಏಲಕ್ಕಿನ ಪುಡಿ ಮಾಡಿ, ಏಲಕ್ಕಿ ಕಾಳು ಹಾಕಿ, ಅದು ಮೂರನ್ನು ಮಿಕ್ಸಿಗೆ ಹಾಕಿದರೆ ಅದು ಸ್ಟಫಿಂಗ್ ಪೌಡರ್ ರೆಡಿ ಆಗುತ್ತೆ, ಕೊಬ್ಬರಿ ಪೌಡರು. ಆ ಕೊಬ್ಬರಿನ ನಾವು ಚಪಾತಿ ಹಿಟ್ಟು ನಾದಿರ್ತೀವಲ್ಲ, ಅದನ್ನು ಸಣ್ಣದಾಗಿ ಎಲೆ ಥರ ಮಾಡಿಕೊಂಡು ಅದರಲ್ಲಿ ಈ ಥರ ಫಿಲ್ ಮಾಡಬೇಕು. ನಾವು ಮೋಮೋಸ್ ಎಲ್ಲ ಮಾಡ್ತೀವಲ್ಲ ಆ ಥರ ಅದೇನು ಕೊಬ್ಬರಿ ಪೌಡರ್ನ ಫಿಲ್ ಮಾಡಿಕೊಂಡು ಒಂದು 5-6 ಮಾಡ್ಕೊಂಡಿದ್ದೆ ಅಷ್ಟೇ ಎಡಿಗೆ ಅಂಥೇಳಿ. ಇದು ನಂಗೆ ಮಾಡೋಕ್ಕೆ ಬರಲ್ಲ, ನಮ್ಮ ಅಮ್ಮನೇ ಮಾಡ್ತಾಯಿದ್ರು. ಈ ಥರ ಮಾಡ್ಲಿಕ್ಕೆ ಬರ್ತಾಯಿದ್ರೆ ಪ್ಲೇನಾಗೂ ಮಾಡ್ಕೊಬೋದು, ಅದು ಮುರುಗಿ ಮಾಡ್ಲಿಕ್ಕೆ ಬರ್ತಾಯಿದ್ರೆ. ಅದಾದಮೇಲೆ ಅದನ್ನು ಸ್ಟೀಮ್ ಮಾಡಿದರೆ ಬೇಯುತ್ತೆ. ಅದನ್ನು ನೈವೇದ್ಯಕ್ಕೆಲ್ಲ ಇಟ್ಟು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೆ. ನಾನೇನಷ್ಟು ಗ್ರ್ಯಾಂಡಾಗಿ ಮಾಡಿರಲಿಲ್ಲ. ನೈವೇದ್ಯಗೂ ಬಾಳೆಹಣ್ಣು ಮತ್ತು ಕಡುಬು ಇಟ್ಟಿದ್ದೆ ಅಷ್ಟೇ. ಫೈನಲಾಗಿ ಈ ಥರ ಪೂಜೆ ಮಾಡಿದ್ದೆ ನೋಡಿ. ಪಾಪುಗೆ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೆ, ಅದಕ್ಕೆ ಪೌಡರ್ ಮಾಡ್ಕೊಂಡ್ರಾಯ್ತು ಅಂತ ಅದನ್ನು ರೆಡಿ ಮಾಡ್ಕೊತಿದ್ದೆ ಇವತ್ತು. ಅದಕ್ಕೆ ಒಂದು ಬೌಲ್ ಮಖಾನ, ಒಂದು ಅರ್ಧ ಬೌಲ್ ಆಗೋಷ್ಟು ಅವಲಕ್ಕಿ, ಒಂದು ಬೌಲ್ ಆಗೋಷ್ಟು ಚುರುಮುರಿ ಮತ್ತು ನೆನೆಸಿಟ್ಟು ಒಂದು 4-5 ನೆನೆಸಿಟ್ಟಿರೋ ಬಾದಾಮಿ, ಗೋಡಂಬಿ, ಪಿಸ್ತಾ ಮತ್ತೊಂದು 20 ಕಾಳು ಅಷ್ಟೇ ಆಗುವಷ್ಟು ಹುರ್ಗಡ್ಲೆ ತೊಗೊಂಡಿದ್ದೆ ನಾನು. ಸೊ ಇವನ್ನೆಲ್ಲ ಒಂದೊಂದಾಗಿಯೇ ಸಪ್ರೇಟಾಗಿ ಫ್ರೈ ಮಾಡಬೇಕು. ಅಂದರೆ ನಾನು ಗೊತ್ತಾಗಲಿಲ್ಲ, ಗ್ಯಾಸ್ ಜಾಸ್ತಿ ಆಗಿಬಿಟ್ಟಿರೋದು, ಮಖಾನ ಬಂದು ತುಂಬ ಬ್ಲ್ಯಾಕಾಗಿ ಫ್ರೈ ಆಗಿಬಿಟ್ಟಿತ್ತು. ಸೊ ನೋಡಿಕೊಂಡು ನಿಧಾನ ಲೋ ಫ್ಲೇಮಲ್ಲೇ ಮಾಡಿ. ಸೊ ಎಲ್ಲಷ್ಟು ಫ್ರೈ ಆದಮೇಲೆ ಒಂಥರ ಕ್ರಿಸ್ಪಿ ಆಗುತ್ತದು. ಈ ಥರ ಒಡೆದ್ರೆ ಪೌಡರ್ ಹಾಕ್ಬೇಕು, ಆ ಥರ. ಅದಾದಮೇಲೆ ಇದು ನೆನೆಸಿಟ್ಟಿರೋ ಬಾದಾಮಿ ಆಮೇಲೆ ಗೋಡಂಬಿ ಅದನ್ನೆಲ್ಲ ಕೂಡ ಸಪ್ರೇಟಾಗಿ ರೋಸ್ಟ್ ಮಾಡ್ಕೊಂಡಿದ್ದೆ. ಒಂದು 10 ನಿಮಿಷ ಆದಮೇಲೆ ಎಲ್ಲನೂ ಈ ಥರ ಒಡೆದ್ರೆ ಪೌಡರ್ ಆಗಿ ಬರುತ್ತೆ ಅದು. ಬಿಸಿ ಎಲ್ಲ ಆರಿದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಅದು 1-2 ಸರಿ ಅಥವಾ ಒಂದೇ ಸರಿ ಆಗುವಷ್ಟು ಕ್ವಾಂಟಿಟಿ ತೊಗೊಂಡು ಮಿಕ್ಸಿಲಿ ಹಾಕಿದರೆ ಸರ್ಲಾಕ್ ಥರ ಪೌಡರ್ ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊಂಬಿಡ್ಬೋದು. ಒಂದು 15 ದಿನ ಆಗುತ್ತೆ ಅಂದ್ಕೊಂಡಿದ್ದೀನಿ, ನೋಡಬೇಕು, ಫಸ್ಟ್ ಟೈಮ್ ಮಾಡಿರೋದು. ಇದನ್ನು ಹೇಗೆ ಮಾಡೋದು ಅಂದರೆ, ಒಂದು ಚಿಕ್ಕ ಬೌಲಲ್ಲಿ ಒಂದು ಸ್ವಲ್ಪನೇ ನೀರು ತೊಗೊಂಡು ಒಂದು ಸ್ಪೂನ್ ಅಥವಾ 2 ಸ್ಪೂನ್ ತೊಗೊಂಡು ಒಂದು 2 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಹೊತ್ತು ಬೇಡ, 2 ಮಿನಿಟ್ಸ್ ಬಾಯ್ಲ್ ಮಾಡಿದರೆ ಅದು ಅವಳಿಗೆ ಊಟ ಕೂಡ ರೆಡಿ ಆಗಿಬಿಟ್ಟಿತ್ತು. ಊಟ ಎಲ್ಲ ಮಾಡಿಸಿ ಒಂದು ಸ್ವಲ್ಪ ಹೊತ್ತಾದಮೇಲೆ ನಮ್ಮದು ಏರಿಯಾದಲ್ಲೇ ಗಣೇಶ ಕೂಡ್ಸಿದ್ರಲ್ಲ, ಅದನ್ನು ನೋಡೋಕ್ಕಂತ ಹೋಗಿದ್ವಿ. ಆಲ್ರೆಡಿ ಅದು ವಿಸರ್ಜನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು, ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಗೆ ಅವ್ರ ಫ್ರೆಂಡ್ ಒಬ್ಬರು ಇನ್ವೈಟ್ ಮಾಡಿದರು ಅವ್ರದ್ದು ಲೇಔಟಿಗೆ, ಅಲ್ಲೂ ಹೋದ್ರಾಯ್ತು ಅಂತೇಳಿ ಹೋಗಿದ್ವಿ. ಅಲ್ಲೂ ಕೂಡ ವಿಸರ್ಜನೆಗೆ ರೆಡಿ ಆಗ್ತಿದ್ರು ಎಲ್ಲ, ಡ್ಯಾನ್ಸ್ ಆಮೇಲೆ ಏನೋ ಬಾರಿಸೋದೆಲ್ಲ ತೊಗೊಂಬಂದಿದ್ರು. ನಮ್ಮ ಬಂಗಾರಿಗೂ ಅಲ್ಲಿ ಗಣಪತಿ ಹತ್ರ ಕೂಡಿಸಿ ಆಶೀರ್ವಾದ ತೊಗೊಳ್ಳೋಣ ಅಂಥೇಳಿ ಅಲ್ಲಿ ಇರೋ ಪೂಜಾರಿ ಅಂಕಲಿಗೆ ಕೊಟ್ಟಿದ್ವಿ. ಅವರು ಅಲ್ಲಿ ಕೂಡಿಸಿ ಕೊಟ್ಟರು ನಮಗೆ. ಆಮೇಲೆ ಪ್ರಸಾದನೂ ಕೊಟ್ಟರು, ಅದನ್ನೆಲ್ಲ ತಿಂದು ಗಣೇಶ ವಿಸರ್ಜನೆ ಮಾಡಿ ಮನೆಗೆ ಬಂದ್ವಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.